ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಿಮ್ಮ ಕನ್ನಡ ಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು 2020ರಲ್ಲಿ ನಡೆದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆಯಲ್ಲಿ ಕೇಳಿರುವಂಥ ಜನರಲ್ ನಾಲೆಜ್ ಸಾಮಾನ್ಯ ಜ್ಞಾನದ ಕ್ವಶನ್ ಮತ್ತು ಅದರ ಆನ್ಸರ್ಗಳನ್ನು ನೋಡೋಣ. ಪ್ರಶ್ನೆ 1. ಕನ್ನಡದ ಧ್ವಜದಲ್ಲಿ ಈ ಕೆಳಗಿನ ಯಾವ ಎರಡು ಬಣ್ಣಗಳನ್ನು ಬಳಸಲಾಗಿದೆ? ಆಪ್ಷನ್ ಎ ಹಳದಿ ಮತ್ತು ಕೆಂಪು, ಆಪ್ಷನ್ ಬಿ ಕೆಂಪು ಮತ್ತು ಬಿಳಿ, ಆಪ್ಷನ್ ಸಿ ಹಸಿರು ಮತ್ತು ಕಪ್ಪು, ಆಪ್ಷನ್ ಡಿ ಹಳದಿ ಮತ್ತು ಬಿಳಿ. ಇದರ ಸರಿಯಾದ ಉತ್ತರ ಹಳದಿ ಮತ್ತು ಕೆಂಪು. ಆಪ್ಷನ್ ಎ ಹಳದಿ ಮತ್ತು ಕೆಂಪು. ಎರಡನೇ ಪ್ರಶ್ನೆ, ಭಾರತ ರತ್ನ ಪ್ರಶಸ್ತಿಯನ್ನು ಸ್ವೀಕರಿಸಿದ ಕರ್ನಾಟಕದ ಮೊದಲ ವ್ಯಕ್ತಿ ಯಾರು? ಆಪ್ಷನ್ ಎ ಗಿರೀಶ್ ಕಾರ್ನಾಡ್, ಆಪ್ಷನ್ ಬಿ CNR ರಾವ್, ಆಪ್ಷನ್ ಸಿ ವಿಶ್ವೇಶ್ವರಯ್ಯ, ಆಪ್ಷನ್ ಡಿ ಭೀಮಸೇನ ಜೋಶಿ. ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ವಿಶ್ವೇಶ್ವರಯ್ಯ. ಮೂರನೇ ಪ್ರಶ್ನೆ, ಆಗಾ ಖಾನ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದು? ಆಪ್ಷನ್ ಎ ಕ್ರಿಕೆಟ್, ಆಪ್ಷನ್ ಬಿ ಫುಟ್ಬಾಲ್, ಆಪ್ಷನ್ ಸಿ ಬಾಸ್ಕೆಟ್ಬಾಲ್, ಆಪ್ಷನ್ ಡಿ ಬ್ಯಾಡ್ಮಿಂಟನ್. ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಫುಟ್ಬಾಲ್. ನಾಲ್ಕನೇ ಕ್ವಶನ್, ದಿವಂಗತ ರಾಜಾ ರವಿವರ್ಮನವರು ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ದರು? ಆಪ್ಷನ್ ಎ ರಾಜಕೀಯ, ಆಪ್ಷನ್ ಬಿ ಇತಿಹಾಸ, ಆಪ್ಷನ್ ಸಿ ಇಂಜಿನಿಯರಿಂಗ್, ಆಪ್ಷನ್ ಡಿ ಚಿತ್ರಕಲೆ. ಇವರು ಚಿತ್ರಕಲೆಯಲ್ಲಿ ಪ್ರಸಿದ್ಧರಾಗಿದ್ದರು. ಡಾಕ್ಟರ್ BR ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಆಪ್ಷನ್ ಎ ಡಿಸೆಂಬರ್ 12, ಆಪ್ಷನ್ ಬಿ ಡಿಸೆಂಬರ್ 4, ಆಪ್ಷನ್ ಟಿ ಡಿಸೆಂಬರ್ 6, ಆಪ್ಷನ್ ಡಿ ಡಿಸೆಂಬರ್ 14. ಸರಿಯಾದ ಉತ್ತರ ಆಪ್ಷನ್ ಸಿ ಡಿಸೆಂಬರ್ 6. ಆರನೇ ಕ್ವಶನ್, ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾ ಕೇಂದ್ರ CFTRI ಎಲ್ಲಿದೆ? ಆಪ್ಷನ್ ಎ ಮೈಸೂರು, ಆಪ್ಷನ್ ಬಿ ಹರಿದ್ವಾರ, ಆಪ್ಷನ್ ಸಿ ಚೆನ್ನೈ, ಆಪ್ಷನ್ ಡಿ ಗುವಾಹಟಿ. ಇದರ ಸರಿಯಾದ ಉತ್ತರ ಆಪ್ಷನ್ ಎ ಮೈಸೂರು. ಪುಲಿಟ್ಜರ್ ಪ್ರಶಸ್ತಿಯನ್ನು ಈ ಕ್ಷೇತ್ರದ ಗಣನೀಯ ಸೇವೆಗಾಗಿ ನೀಡಲಾಗುವುದು. ಮುಂದಿನ ಕ್ವಶನ್, ಇದರ ಆಪ್ಷನ್ಸ್ ಬಂತಂದ್ರೆ ಆಪ್ಷನ್ ಎ ವಿಜ್ಞಾನ ಮತ್ತು ತಂತ್ರಜ್ಞಾನ, ಆಪ್ಷನ್ ಬಿ ಸಾಹಿತ್ಯ ಮತ್ತು ಪತ್ರಿಕೋದ್ಯಮ, ಆಪ್ಷನ್ ಸಿ ಪರಿಸರ ಕಾಳಜಿ, ಆಪ್ಷನ್ ಡಿ ಅಂತಾರಾಷ್ಟ್ರೀಯ ತಿಳುವಳಿಕೆ. ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಸಾಹಿತ್ಯ ಮತ್ತು ಪತ್ರಿಕೋದ್ಯಮ. ಈಗ 8ನೇ ಕ್ವಶನ್ ನೋಡೋದಾದ್ರೆ, 1967ರಲ್ಲಿ ಕುವೆಂಪುರವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ? ಇದು ಆಲ್ಮೋಸ್ಟ್ ಎಲ್ಲ ವರ್ಷದೊಳಗೆ ಒಂದೆರಡು ಎಕ್ಸಾಮ್ಗಾದರೂ ಈ ಕ್ವಶನ್ ಫಿಕ್ಸ್ ಇರ್ತೈತಿ. ಇತರ ಆನ್ಸರ್ ಆಪ್ಷನ್ ಎ ಶ್ರೀರಾಮಾಯಣ ದರ್ಶನಂ, ಆಪ್ಷನ್ ಬಿ ನಾಲ್ಕು ತಂತಿ, ಆಪ್ಷನ್ ಸಿ ಮುಖಜ್ಜಿಯ ಕನಸುಗಳು, ಆಪ್ಷನ್ ಡಿ ಭಾರತ ಒಂದು ರಶ್ಮಿ. ಇದರ ಸರಿಯಾದ ಉತ್ತರ ಆಪ್ಷನ್ ಎ ಶ್ರೀರಾಮಾಯಣ ದರ್ಶನಂ. ಇನ್ನು ನೊಬೆಲ್ ಪ್ರಶಸ್ತಿ ಪಡೆದ ಭಾರತೀಯ ಮೂಲದ ಏಷ್ಯಾ ಖಂಡದ ಮೊದಲ ವ್ಯಕ್ತಿ ಯಾರು? ಆಪ್ಷನ್ ಎ ಅಮರ್ತ್ಯ ಸೇನ್, ಆಪ್ಷನ್ ಬಿ ಮದರ್ ತೆರೆಸಾ, ಆಪ್ಷನ್ ಸಿ ರವೀಂದ್ರನಾಥ್ ಟ್ಯಾಗೋರ್, ಆಪ್ಷನ್ ಡಿ ಕೈಲಾಸ್ ಸತ್ಯಾರ್ಥಿ. ಇದರ ಸರಿಯಾದ ಉತ್ತರ ರವೀಂದ್ರನಾಥ್ ಟ್ಯಾಗೋರ್ ಅವರು. ಇನ್ನು 10ನೇ ಕ್ವಶನ್ ನೋಡೋದಾದರೆ, ಕಳಿಂಗ ಪ್ರಶಸ್ತಿಯನ್ನು ಇದಕ್ಕಾಗಿ ಸ್ಥಾಪಿಸಲಾಗಿದೆ? ಆಪ್ಷನ್ ಎ ಭಾರತದಲ್ಲಿ ವಯಸ್ಕ ಶಿಕ್ಷಣದ ಗಮನಾರ್ಹ ಕೊಡುಗೆಗೆ ಭಾರತ ವಯಸ್ಕ ಶಿಕ್ಷಣ ಸಂಸ್ಥೆ ನೀಡುವ ಪ್ರಶಸ್ತಿಯಾಗಿದೆ. ಆಪ್ಷನ್ ಬಿ ಜ್ಞಾನಪೀಠ ಸೃಜನಾತ್ಮಕ ಬರವಣಿಗೆಯನ್ನು ಜನಪ್ರಿಯಗೊಳಿಸುವ ಸಂಸ್ಥೆ, ಆಪ್ಷನ್ ಸಿ
ವಿಜ್ಞಾನವನ್ನು ಜನಪ್ರಿಯಗೊಳಿಸುವ ಸಾಧನೆಗೆ ಯುನೆಸ್ಕೋ ನೀಡುವ ಪ್ರಶಸ್ತಿ? ಆಪ್ಷನ್ ಡಿ ಇವುಗಳಲ್ಲಿ ಯಾವುದು ಅಲ್ಲ. ಇದರ ಆನ್ಸರ್ ಆಪ್ಷನ್ ಸಿ ವಿಜ್ಞಾನವನ್ನು ಜನಪ್ರಿಯಗೊಳಿಸುವ ಸಾಧನೆಗೆ ಯುನೆಸ್ಕೋ ನೀಡುವ ಪ್ರಶಸ್ತಿ ಇದಾಗಿದೆ. 11ನೇ ಕ್ವಶನ್. ದೆಹಲಿಯಲ್ಲಿರುವ ಯಾರ ಸಮಾಧಿಯನ್ನು ವಿಜಯ ಘಾಟ್ ಎಂದು ಕರೆಯುತ್ತಾರೆ? ಆಪ್ಷನ್ ಎ ರಾಜೀವ್ ಗಾಂಧಿ, ಆಪ್ಷನ್ ಬಿ ಜಗಜೀವನ್ ರಾಮ್, ಆಪ್ಷನ್ ಸಿ ಜವಾಹರ್ಲಾಲ್ ನೆಹರು, ಆಪ್ಷನ್ ಡಿ ಲಾಲ್ ಬಹದ್ದೂರ್ ಶಾಸ್ತ್ರಿ. ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ಲಾಲ್ ಬಹದ್ದೂರ್ ಶಾಸ್ತ್ರಿ. ಮುಂದಿನ ಕ್ವಶನ್. ರಣಜಿ ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಿಸಿದ್ದು? ಆಪ್ಷನ್ ಎ ಹಾಕಿ, ಆಪ್ಷನ್ ಬಿ ಕ್ರಿಕೆಟ್, ಆಪ್ಷನ್ ಸಿ ಫುಟ್ಬಾಲ್, ಆಪ್ಷನ್ ಡಿ ಇವುಗಳಲ್ಲಿ ಯಾವುದು ಅಲ್ಲ. ರಣಜಿ ಟ್ರೋಫಿಯು ಕ್ರಿಕೆಟ್ಗೆ ಸಂಬಂಧಿಸಿದ. ಕರ್ನಾಟಕದ ನಾಡಗೀತೆಯಾದ ಜಯ ಭಾರತ ಜನನಿಯ ತನುಜಾತೆಯ ರಚನಾಕಾರರು ಯಾರು? ಆಪ್ಷನ್ ಎ ಗೋಪಾಲಕೃಷ್ಣ ಅಡಿಗ, ಆಪ್ಷನ್ ಬಿ ಕೆ ಶಿವರಾಮ್ ಕಾರಂತ್, ಆಪ್ಷನ್ ಸಿ ಕುವೆಂಪು, ಆಪ್ಷನ್ ಡಿ ದ ರಾ ಬೇಂದ್ರೆ. ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಕುವೆಂಪು. 14ನೇ ಕ್ವಶನ್. ವಿಂಬಲ್ಡನ್ ಚಾಂಪಿಯನ್ಶಿಪ್ ಆಟವನ್ನು ಎಲ್ಲಿ ಆಡಲಾಗುತ್ತದೆ? ಆಪ್ಷನ್ ಎ ಫ್ರಾನ್ಸ್, ಆಪ್ಷನ್ ಬಿ UK, ಆಪ್ಷನ್ ಸಿ ಸ್ವೀಡನ್, ಆಪ್ಷನ್ ಡಿ ಆಸ್ಟ್ರೇಲಿಯಾ. ಇದರ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ UK. ಯಾವ ದಿನದಂದು ಕರ್ನಾಟಕ ರಾಜ್ಯೋತ್ಸವ ದಿನವನ್ನಾಗಿ ಆಚರಿಸಲಾಗುತ್ತದೆ? ಇದಂತೂ ಎಲ್ಲರಿಗೂ ಗೊತ್ತಿರ್ತದೆ. ನವೆಂಬರ್ 1 ಕರ್ನಾಟಕ ರಾಜ್ಯೋತ್ಸವವನ್ನಾಗಿ ಆಚರಿಸಲಾಗುತ್ತದೆ. ಮೋಹಿನಿ ಆಟ್ಟಂ ಎಂಬ ನೃತ್ಯ ಪ್ರಕಾರವು ಯಾವ ರಾಜ್ಯದ ಮೂಲವಾಗಿದೆ? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ಒರಿಸ್ಸಾ, ಆಪ್ಷನ್ ಡಿ ತಮಿಳುನಾಡು. ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಕೇರಳ. ಸಂಸ್ಕಾರ ಮತ್ತು ಅವಸ್ಥೆ ಎಂಬ ಕಾದಂಬರಿಯ ಕರ್ತೃ ಯಾರು? ಆಪ್ಷನ್ ಎ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಆಪ್ಷನ್ ಬಿ ಶಿವರಾಮ್ ಕಾರಂತ್, ಆಪ್ಷನ್ ಸಿ ಕುವೆಂಪು, ಆಪ್ಷನ್ ಡಿ ಯು ಆರ್ ಅನಂತಮೂರ್ತಿ. ಇದರ ಸರಿಯಾದ ಉತ್ತರ ಆಪ್ಷನ್ ಎ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಮುಂದಿನ ಕ್ವಶನ 18ನೇದು. ಈ ಕೆಳಗಿನ ಯಾವ ಜೋಡಿಯು ಕಲಾವಿದರು ಮತ್ತು ಅವರ ಪರಿಕರಗಳೊಂದಿಗೆ ಸರಿಯಾಗಿ ಹೊಂದಾಣಿಕೆಯಾಗಿರುವುದಿಲ್ಲ? ಆಪ್ಷನ್ ಎ ಜಾಕಿರ್ ಹುಸೇನ್ ತಬಲಾ, ಆಪ್ಷನ್ ಬಿ ಶಿವಕುಮಾರ್ ಶರ್ಮಾ ಸಂತೂರ್, ಆಪ್ಷನ್ ಸಿ ಬಿಸ್ಮಿಲ್ಲಾ ಖಾನ್ ಸಿತಾರ, ಆಪ್ಷನ್ ಡಿ ಹರಿಪ್ರಸಾದ್ ಚೌರಾಶಿಯಾ. ಇಲ್ಲಿ ಯಾವುದು ಹೊಂದಾಣಿಕೆಯಾಗಿಲ್ಲ ಅಂದರೆ ಆಪ್ಷನ್ ಸಿ ಬಿಸ್ಮಿಲ್ಲಾ ಖಾನ್ ಸಿತಾರ ಇದು ಹೊಂದಾಣಿಕೆ ಸರಿಯಾಗಿರೋದಿಲ್ಲ. ಬಿಸ್ಮಿಲ್ಲಾ ಖಾನ್ ಅವರು ಶೆಹನಾಯಿ ಬಾರಿಸ್ತಿದ್ರು. ಇನ್ನು ಮುಂದಿನ ಕ್ವಶನ್. ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಎಲ್ಲಿದೆ? ಆಪ್ಷನ್ ಎ ಬೆಂಗಳೂರು, ಆಪ್ಷನ್ ಬಿ ಹೈದರಾಬಾದ್, ಆಪ್ಷನ್ ಸಿ ಮೌಂಟ್ ಅಬು, ಆಪ್ಷನ್ ಡಿ ಡೆಹ್ರಾಡೂನ್. ಸರಿಯಾದ ಉತ್ತರ ಆಪ್ಷನ್ ಬಿ ಹೈದರಾಬಾದ್. ಭಾರತ ರತ್ನವನ್ನು ಸ್ವೀಕರಿಸಿದ ಪ್ರಥಮ ವಿದೇಶಿಯರು ಯಾರು? 20ನೇ ಕ್ವಶನ. ಆಪ್ಷನ್ ಎ ಮಾರ್ಟಿನ್ ಲೂಥರ್ ಕಿಂಗ್, ಆಪ್ಷನ್ ಬಿ ಮದರ್ ತೆರೆಸಾ, ಆಪ್ಷನ್ ಸಿ ಖಾನ್ ಅಬ್ದುಲ್ ಗಫರ್ ಖಾನ್, ಆಪ್ಷನ್ ಡಿ ಜುಬಿನ್ ಮೆಹ್ವಾ. ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಖಾನ್ ಅಬ್ದುಲ್ ಗಫರ್ ಖಾನ್. ನೆಕ್ಸ್ಟ್ ಕ್ವಶನ್ 21ನೇ ಕ್ವಶನ್. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಕಚೇರಿ ಎಲ್ಲಿದೆ? ಆಪ್ಷನ್ ಎ ವಿಯೆಟ್ನಾ, ಆಪ್ಷನ್ ಬಿ ನ್ಯೂಯಾರ್ಕ್, ಆಪ್ಷನ್ ಸಿ ಪ್ಯಾರಿಸ್, ಆಪ್ಷನ್ ಡಿ ಜ್ಯೂರಿಕ್. ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ನ್ಯೂಯಾರ್ಕ್. ಬಿಹು ಎಂಬುದು
ಭಾರತದ ಯಾವ ರಾಜ್ಯದ ಜಾನಪದ ನೃತ್ಯದ ಪ್ರಕಾರವಾಗಿದೆ? ಆಪ್ಷನ್ ಎ ಪಶ್ಚಿಮ ಬಂಗಾಳ, ಆಪ್ಷನ್ ಬಿ ಮಣಿಪುರ, ಆಪ್ಷನ್ ಸಿ ನಾಗಾಲ್ಯಾಂಡ್, ಆಪ್ಷನ್ ಡಿ ಅಸ್ಸಾಂ. ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ಅಸ್ಸಾಂ. 23ನೇ ಕ್ವಶನ್. ಮದರ್ ತೆರೆಸಾರವರಿಗೆ ಯಾವ ವರ್ಷದಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ನೀಡಲಾಗಿದೆ? ಆಪ್ಷನ್ ಎ 1975, ಆಪ್ಷನ್ ಬಿ 1979, ಆಪ್ಷನ್ ಸಿ 1981, ಆಪ್ಷನ್ ಡಿ 1982. ಸರಿಯಾದ ಉತ್ತರ ಆಪ್ಷನ್ ಬಿ 1979. 24ನೇ ಕ್ವಶನ್. ಜಾಗತಿಕ ಬಡತನ ನಿರ್ಮೂಲನೆಗಾಗಿ ಪ್ರಯೋಗಾತ್ಮಕವಾಗಿ ಯತ್ನಿಸಿದ ವ್ಯಕ್ತಿಗೆ ಅರ್ಥಶಾಸ್ತ್ರದ ಕ್ಷೇತ್ರದಲ್ಲಿ 2019ರ ನೊಬೆಲ್ ಪ್ರಶಸ್ತಿ ದೊರೆತಿದೆ. ಆಪ್ಷನ್ ಎ ಅಭಿಜಿತ್ ಬ್ಯಾನರ್ಜಿ, ಆಪ್ಷನ್ ಬಿ ಪೌಲ್ ಕುಗ್ಮನ್, ಆಪ್ಷನ್ ಸಿ ಅಮರ್ತ್ಯ ಸೇನ್, ಆಪ್ಷನ್ ಡಿ ರಿಚರ್ಡ್ ಥಾಲೆರ್. ಇದರ ಸರಿಯಾದ ಉತ್ತರ ಭಾರತದ ಮೂಲದ ವ್ಯಕ್ತಿಯಾದ ಅಭಿಜಿತ್ ಬ್ಯಾನರ್ಜಿ. ಮುಂದಿನ ಕ್ವಶನ. ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ಪ್ರಥಮವಾಗಿ ತೆರೆದವರು ಯಾರು? ಅಂದರೆ ಮೊದಲು ಯಾರಿಗೆ ಸಿಕ್ತು? ಆಪ್ಷನ್ ಎ ವಿಶ್ವನಾಥ್ ಆನಂದ್, ಆಪ್ಷನ್ ಬಿ ಲಿಯಾಂಡರ್ ಫೇಸ್, ಆಪ್ಷನ್ ಸಿ ಕಪಿಲ್ ದೇವ್, ಆಪ್ಷನ್ ಡಿ ಲಿಂಬಾರಾಮ್. ಸರಿಯಾದ ಉತ್ತರ ನಮ್ಮ ಚೆಸ್ ಆಟಗಾರ ವಿಶ್ವನಾಥ್ ಆನಂದ್ ಅವರಿಗೆ ಮೊದಲ ರಾಜೀವ್ ಗಾಂಧಿ ಖೇಲ್ ಪ್ರಶಸ್ತಿಯನ್ನು ಕೊಡಲಾಯಿತು. 26ನೇ ಕ್ವಶನ್. ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ನೊಜೋವಿ ಒಕುಹರಾರವರನ್ನು ಸೋಲಿಸಿ ಚಿನ್ನ ಗೆದ್ದ ಮೊದಲ ಭಾರತೀಯರು ಯಾರು? ಆಪ್ಷನ್ ಎ ಪಿ ವಿ ಸಿಂಧು, ಆಪ್ಷನ್ ಬಿ ಸೈನಾ ನೆಹ್ವಾಲ್, ಆಪ್ಷನ್ ಡಿ ಸಾಯಿ ಪ್ರಣೀತ್, ಆಪ್ಷನ್ ಸಿ ಕದಂಬಿನಿ ಶ್ರೀಕಾಂತ್. ಸರಿಯಾದ ಉತ್ತರ ಆಪ್ಷನ್ ಎ ಪಿ ವಿ ಸಿಂಧು. 27. ರಾಷ್ಟ್ರೀಯ ಏಕತಾ ಪ್ರಶಸ್ತಿಯನ್ನು ಯಾರ ಹೆಸರಿನಲ್ಲಿ ನೀಡಲಾಗುತ್ತದೆ? ಆಪ್ಷನ್ ಎ ಮಹಾತ್ಮ ಗಾಂಧಿ, ಆಪ್ಷನ್ ಬಿ ಜವಾಹರ್ಲಾಲ್ ನೆಹರು, ಆಪ್ಷನ್ ಸಿ ಸರ್ದಾರ್ ವಲ್ಲಭಾಯಿ ಪಟೇಲ್, ಆಪ್ಷನ್ ಡಿ ಬಿ ಆರ್ ಅಂಬೇಡ್ಕರ್. ಇದರ ಸರಿಯಾದ ಉತ್ತರ ಸರ್ದಾರ್ ವಲ್ಲಭಾಯಿ ಪಟೇಲ್. ಸರ್ದಾರ್ ವಲ್ಲಭಾಯಿ ಪಟೇಲ್ ಆಗಿರುತ್ತದೆ. 28ನೇ ಕ್ವಶನ್. ಭಾರತದ ಈ ಕೆಳಕಂಡ ನಗರವು ಸಮುದ್ರದ ನೀರಿನ ಕೊಳಗಳಿಗೆ ಪ್ರಸಿದ್ಧವಾಗಿದ್ದು ಇದನ್ನು ಪೂರ್ವದ ವೆನಿಸ್ ಎಂದು ಕರೆಯಲಾಗುತ್ತದೆ. ಆಪ್ಷನ್ ಎ ಜೈಪುರ್, ಆಪ್ಷನ್ ಬಿ ಹೈದರಾಬಾದ್, ಆಪ್ಷನ್ ಸಿ ಮುಂಬೈ, ಆಪ್ಷನ್ ಡಿ ಅಲಪ್ತೂರು. ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ಅಲಪ್ತೂರು. ಮುಂದಿನ ಕ್ವಶನ್. ಬ್ರಿಯಾನ್ ಆ್ಯಕ್ಷನ್ ಮತ್ತು ಜಾನ್ ಕೌಂಡ್ರವರು ಏನನ್ನು ಸರ್ಜಿಸಿದವರು? ಆಪ್ಷನ್ ಎ ಫೇಸ್ಬುಕ್, ಆಪ್ಷನ್ ಬಿ ಟ್ವಿಟ್ಟರ್, ಆಪ್ಷನ್ ಸಿ ಇನ್ಸ್ಟಾಗ್ರಾಮ್, ಆಪ್ಷನ್ ಡಿ ವಾಟ್ಸಪ್. ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ವಾಟ್ಸಪ್. ದ್ಯುತಿ ಚಾಂದ್ ರವರು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಾರೆ? ಆಪ್ಷನ್ ಎ ಅಥ್ಲೆಟಿಕ್ಸ್, ಆಪ್ಷನ್ ಬಿ ಕ್ರಿಕೆಟ್, ಆಪ್ಷನ್ ಸಿ ಬ್ಯಾಡ್ಮಿಂಟನ್, ಆಪ್ಷನ್ ಡಿ ಸ್ಕ್ಯಾಪ್. ಇದರ ಸರಿಯಾದ ಉತ್ತರ ಆಪ್ಷನ್ ಎ ಅಥ್ಲೆಟಿಕ್ಸ್. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹೊಸವ್ರು ಯಾರಾದರೂ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಇದನ್ನು ಶೇರ್ ಮಾಡಿ. ಇದು ಮುಂಬರುವ ಎಲ್ಲ ಎಕ್ಸಾಮ್ಗಳಿಗೆ ತುಂಬ ಉಪಯುಕ್ತವಾದ ಪ್ರಶ್ನೆಗಳು ಇರೋದರಿಂದ ಹೆಚ್ಚು ಎಲ್ಲರಿಗೂ ಶೇರ್ ಮಾಡಿರಿ. ಆದಷ್ಟು ಕನ್ನಡ ಶಾಲೆಯನ್ನು ಉಳಿಸಿರಿ ಮತ್ತು ಬೆಳೆಸಿರಿ. ಎಲ್ಲರಿಗೂ ಧನ್ಯವಾದಗಳು.